ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ನೀವೆಲ್ಲ ಮಂತ್ರಾಲಯಕ್ಕೆ ಹೋದಾಗ ಅಥವಾ ನಿಮ್ಮ ಊರಿನಲ್ಲಿರುವಂತಹ ರಾಯರ ಮಠಕ್ಕೆ ಹೋಗಿ ರಾಯರ ಬೃಂದಾವನದ ಮುಂದೆ ನಿಂತಾಗ ರಾಯರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸಂಚಿಕೆ ಆರಂಭ ಮಾಡೋದಕ್ಕೆ ಮೊದಲು ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳ್ಬಿಡ್ತೀನಿ. ಅದೇನು ಅಂತಂದರೆ, ಒಬ್ಬ ಬಡವ ಇದ್ದ. ಅವನಿಗೆ ಬಡತನ ಎಷ್ಟಿತ್ತು ಅಂತಂದರೆ ಒಂದು ಹೊತ್ತಿನ ಅನ್ನಕ್ಕೂ ಅವನು ಬಹಳ ಕಷ್ಟಪಡ್ತಾ ಇದ್ದ. ಆದರೆ ಅವನು ಅತ್ಯಂತ ದೈವ ಭಕ್ತನಾಗಿರ್ತಾನೆ. ಪ್ರತಿನಿತ್ಯ ಅವನ ದೇವರ ಸ್ಮರಣೆ ಮಾಡದೆ ಕಾಡಿಗೆ ಹೋಗಿ ಈ ಸೌದೆಯನ್ನು ತಗೊಂಡು ಬಂದು ಮಾರಾಟ ಮಾಡಿ ಅದರಲ್ಲಿ ಜೀವನ ಸಾಗಿಸುವಂತಹ ಒಂದು ಸಣ್ಣ ಕೆಲಸ ಮಾಡ್ತಾ ಇರ್ತಾನೆ. ತುಂಬ ವಯಸ್ಸಾಗಿರುತ್ತೆ, ಅತ್ಯಂತ ಕಡು ಬಡತನ, ಅವನಿಗೆ ಒಂದು ಹೊತ್ತಿನ ಅನ್ನಕ್ಕೂ ಕಷ್ಟ ಇರುತ್ತೆ. ಅಂತಹ ಬಡತನದಲ್ಲಿ ಬೇಯ್ತಾ ಇರುವಂತಹ ಆ ಭಕ್ತನಿಗೆ ಒಂದು ದಿವಸ ಅವನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಪ್ರತ್ಯಕ್ಷ ಆಗಿಬಿಡ್ತಾನೆ, ಭಗವಂತ ಪ್ರತ್ಯಕ್ಷ ಆಗಿಬಿಡ್ತಾನೆ. ಪ್ರತ್ಯಕ್ಷ ಆಗಿ ಆ ಬಡವನಿಗೆ ಕೇಳ್ತಾನಂತೆ, ನಿನ್ನ ಈ ಅನನ್ಯವಾದಂತಹ ಭಕ್ತಿಗೆ ನಾನು ಮೆಚ್ಚಿದ್ದೀನಿ, ನಿನಗೆ ಏನು ವರ ಬೇಕು ಕೇಳು, ನಾನು ಕೊಡ್ತೀನಿ ಅಂತ. ಆಗ ಆ ಬಡವ ಕೇಳ್ತಾನಂತೆ ದೇವರಿಗೆ, ನನಗೆ ಆನೆ ಬೇಕು, ಆನೆ ಕೊಡು ಅಂತ. ದೇವರಿಗೆ ಈ ಬಡವ ಕೇಳಿದ್ದನ್ನು ಕೇಳಿಸ್ಕೊಂಡು ನಗು ಬರುತ್ತೆ. ಪರಮಾತ್ಮ ಹೇಳ್ತಾನೆ, ನಿನಗೆ ಒಂದು ಹೊತ್ತು ತಿನ್ನೋದಕ್ಕೆ ಅನ್ನ ಇಲ್ಲದೆ ಇರುವಂತಹ ಈ ಒಂದು ಬಡತನದಲ್ಲಿ ನೀನು ಆನೆನ ಎಲ್ಲಪ್ಪ ಸಾಕೋಕ್ಕಾಗತ್ತೆ, ಬೇರೆ ಏನಾದರೂ ಕೇಳು, ನಾನು ಕೊಡ್ತೀನಿ ಅಂತ ಮತ್ತೆ ಭಗವಂತ ಹೇಳ್ತಾನೆ. ಆವಾಗ ಆ ಬಡವ ಹೇಳ್ತಾನಂತೆ, ದೇವರೇ, ನಾನು ಕೇಳ್ತಾ ಇರೋದು ಆನೆ ಅಂದರೆ ಆ ಆನೆ ಅಲ್ಲ. ಆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ, ಅವೆರಡು ನನಗಿಲ್ಲ, ಅದನ್ನು ಕೊಡು ಅಂತ ನಿನ್ನ ನಾನು ಕೇಳ್ತಾ ಇದ್ದೀನಿ ಅಂತ ಈ ಬಡವ ಹೇಳ್ತಾನಂತೆ. ಈ ಬಡವನ ಈ ಬುದ್ಧಿವಂತಿಕೆಯ ಈ ಉತ್ತರಕ್ಕೆ ಭಗವಂತ ಮೆಚ್ಚಿ ತಥಾಸ್ತು ಅಂತ ಹೇಳಿ ಅದೃಶ್ಯ ಆಗ್ತಾನಂತೆ. ನೋಡಿ, ಮನುಷ್ಯನಿಗೆ ಆನೆ ಬೇಕು. ಆನೆ ಅಂದರೆ ಆರೋಗ್ಯ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಏನು? ಪ್ರತಿನಿತ್ಯ ನಮಗೆ ಒಳ್ಳೆ ಆಹಾರ ಬೇಕು. ನಾವು ನಮ್ಮ ದೇಹದ ಬೆಳವಣಿಗೆಗೆ ಏನು ಬೇಕೋ ಅದೆಲ್ಲವೂ ಬೇಕು. ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ, ಹಾಗೆಯೇ ಮಾನಸಿಕ ನೆಮ್ಮದಿ ಚೆನ್ನಾಗಿರಬೇಕು ಅಂದರೆ, ನೆಮ್ಮದಿ ಚೆನ್ನಾಗಿರಬೇಕು ಅಂದರೆ ಹಣಕಾಸಿನ ಪರಿಸ್ಥಿತಿ ಜೊತೆಗೆ ನಾವು ಪ್ರತಿನಿತ್ಯ ಕಳೆಯುವಂತಹ ಕಾಲ, ಆ ಕಾಲ ಅತ್ಯಂತ ಸುಂದರವಾಗಿರಬೇಕು. ಅದರಿಂದ ನಮಗೆ ನೆಮ್ಮದಿ ಬೇಕು. ಈ ಆರೋಗ್ಯ ಮತ್ತು ನೆಮ್ಮದಿ ಇವೆರಡನ್ನು ತನ್ನ ಬುದ್ಧಿವಂತಿಕೆಯಿಂದ ಭಗವಂತನಲ್ಲಿ ಕೇಳಿದಂತಹ ಈ ಬಡವ ಇದ್ನಲ್ಲ, ಅವನ ಈ ಉತ್ತರಕ್ಕೆ ಭಗವಂತ ಎಷ್ಟು ಸುಂದರವಾದಂಥ ಉತ್ತರ ಕೊಟ್ಟ ಅಂತ ಭಗವಂತನೇ ಒಂದು ಕ್ಷಣ ಆನಂದ ಪಟ್ಬಿಟ್ನಂತೆ. ನಾನು ಈ ಕಥೆನ ನಿಮಗೆಲ್ಲ ಯಾಕೆ ಹೇಳಿದೆ ಅಂತಂದರೆ, ನೋಡಿ, ನೀವೆಲ್ಲ ಮಂತ್ರಾಲಯಕ್ಕೆ ಹೋಗ್ತೀರಾ ಅಥವಾ ಪ್ರತಿ ಗುರುವಾರವೋ ಅಥವಾ ಪ್ರತಿನಿತ್ಯ ರಾಯರ ಮಠಕ್ಕೆ ಹೋಗಿ ರಾಯರ ಬೃಂದಾವನದ ಮುಂದೆ ನಿಂತ್ಕೊಳ್ತೀರಿ ಅಲ್ವಾ? ನಾನು ಪ್ರತಿ ಸಲ ರಾಯರ ಮಠಕ್ಕೆ ಹೋದಾಗ ಮತ್ತು ಮಂತ್ರಾಲಯಕ್ಕೆ ಹೋದಾಗ ಗಮನಿಸ್ತಾ ಇರ್ತೀನಿ. ಏನು ಅಂತಂದರೆ, ರಾಯರ ಬೃಂದಾವನದ ಮುಂದೆ ನಿಲ್ಲುವ ತನಕ ಭಕ್ತರಿಗೆ ಏನೋ ಒಂದು ರೀತಿ ಆನಂದ, ಏನೋ ಒಂದು ರೀತಿ ಕುತೂಹಲ. ಅಲ್ಲಿ ತನಕ ಆ ಕುತೂಹಲ ಭಕ್ತಿಯಿಂದ ಬರ್ತೀರ. ಬಂದ ಮೇಲೆ ಕಣ್ತುಂಬ ರಾಯರನ್ನು ನೋಡೋದೇ ಇಲ್ಲ, ರಾಯರ ಬೃಂದಾವನ ನೋಡೋದೇ ಇಲ್ಲ, ಕಣ್ಣು ಮುಚ್ಕೊಳ್ತೀರ. ಒಂದು ಜೊತೆಗೆ ರಾಯರ ಮುಂದೆ ಹೀಗೆ ಕೈ ಚಾಚಿ ನಿಂತ್ಕೊಳ್ತೀರ. ನಾನು ಬಹಳಷ್ಟು ಜನನ್ನ ನೋಡಿದ್ದೀನಿ. ನೋಡಿ, ನೀವು ರಾಯರ ಮಠಕ್ಕೆ ಬಂದು
ಮಂತ್ರಾಲಯದಲ್ಲಿರ್ಬೋದು ಅಥವಾ ಯಾವುದೇ ಮಠದಲ್ಲಿ ರಾಯರ ಬೃಂದಾವನದ ಮುಂದೆ ಬಂದು ನೀವು ನಿಂತಾಗ ರಾಯರು ನಿಮ್ಮನ್ನು ಸ್ಕ್ಯಾನ್ ಮಾಡಿಬಿಡ್ತಾರೆ. ಒಂದೇ ಒಂದು ಕ್ಷಣ. ನೀವೇನು ಕೇಳೋದೇ ಬೇಡ, ಕೈ ಹೀಗೆ ಹಿಡ್ಕೊಂಡು ನನಗೆ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಮನೆ ಕಟ್ಟೋದಕ್ಕೆ ದುಡ್ಡು ಕೊಡು, ಸಾಲ ಮಾಡ್ಕೊಂಬಿಟ್ಟಿದ್ದೀನಿ, ಸಾಲ ತೀರಿಸ್ಬೇಕು, ಸಾಲಕ್ಕೆ ಎಲ್ಲರೂ ಒಂದು ಕಡೆಯಿಂದ ದುಡ್ಡು ಬರೋ ಹಾಗೆ ಮಾಡು, ನನ್ನ ಮಗಳು ಪರೀಕ್ಷೆ ಕಟ್ಟಿದ್ದಾಳೆ, ಆ ಪರೀಕ್ಷೆನಲ್ಲಿ ಡಿಸ್ಟಿಂಕ್ಷನಲ್ಲಿ ಬರೋ ಹಾಗೆ ಮಾಡು. ಬರೀ ಈ ಥರ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಕೈ ಚಾಚಿ ರಾಯರ ಮುಂದೆ ನಿಲ್ಲುವಂತಹ ಅವಶ್ಯಕತೆಯೇ ಇಲ್ಲ. ನೋಡಿ, ನಿಮ್ಗೇನಾದರೂ ಒಂದು ಆರೋಗ್ಯದ ಸಮಸ್ಯೆ ಬಂದರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ ಅಂತ ಕಳಿಸ್ತಾರೆ ಅಲ್ವಾ. ಒಳಗಡೆ ಇರುವಂತಹ ರೋಗದ ಲಕ್ಷಣಗಳು ಗೊತ್ತಾಗಬೇಕು ಅಂದರೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಆದ್ದರಿಂದ ಇಂತಿಂಥ ಸ್ಕ್ಯಾನಿಂಗ್ ರಿಪೋರ್ಟ್ನ ತಗೊಂಡು ಬನ್ನಿ ಅಂತ ವೈದ್ಯರು ಹೇಳ್ತಾರೆ. ಆದರೆ ಭವರೋಗ ವೈದ್ಯರಾದಂತಹ ರಾಯರ ಮುಂದೆ ನೀವು ನಿಂತಾಗ ಅವರೇ ನಿಮ್ಮನ್ನು ಸ್ಕ್ಯಾನ್ ಮಾಡಿಬಿಡ್ತಾರೆ. ಅಂದರೆ ನಿಮ್ಮ ಬದುಕಲ್ಲಿ ಏನು ಕಷ್ಟ ಇದೆ, ಏನು ನೋವಿದೆ, ಯಾವುದರ ಅವಶ್ಯಕತೆ ನಿಮಗಿದೆ, ನೀವು ಎಷ್ಟು ಪುಣ್ಯ ಮಾಡಿದ್ದೀರಾ, ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಾ, ಅದರ ಆಧಾರದ ಮೇಲೆ ನಿಮಗೆ ಏನನ್ನು ಕೊಡಬೇಕೋ ಅದನ್ನು ರಾಯರು ಕೊಟ್ಟೇ ಕೊಡ್ತಾರೆ. ಅದರಲ್ಲಿ ಅನುಮಾನವೇ ಇಲ್ಲ. ನೋಡಿ, ಹಿಂದಿನ ಸಂಚಿಕೆಯಲ್ಲಿ ಲಕ್ಷ್ಮಿಯ ಬಗ್ಗೆ ನಾನು ವಿಡಿಯೋ ಪ್ರಸಾರ ಮಾಡಿದ್ದೆ. ಅದರಲ್ಲಿ ಲಕ್ಷ್ಮಿ ಅವಳು ಎಷ್ಟು ಭಾವುಕಳಾಗಿ ಹೇಳಿದ್ಲು ಅಂತಂದರೆ, ಅವಳು ವಿಶೇಷ ಚೇತನ ಹೆಣ್ಣು ಮಗಳು. ಅವಳಿಗೆ ಎದ್ದು ಓಡಾಡೋಕ್ಕಾಗಲ್ಲ, ಯಾರಾದರೂ ಎತ್ಕೊಂಡು ಹೋಗಬೇಕು. ಒಂದು ಬಟ್ಟೆನಲ್ಲಿ ಕೂರಿಸ್ಕೊಂಡು ತಂದೆ ತಾಯಿ ಎತ್ಕೊಂಡು ಹೋಗ್ತಾರೆ. ಇಂತಹ ಲಕ್ಷ್ಮಿ ರಾಯರನ್ನು ನೋಡಬೇಕು ಅಂತ ಮಂತ್ರಾಲಯಕ್ಕೆ ತಂದೆ ತಾಯಿ ಜೊತೆ ಹೋದಾಗ ವೀಲ್ ಚೇರ್ ತಗೊಂಡು ಬರ್ತೀನಿ ಅಂತ ತಂದೆ ಹೋಗಿ ಬರುವಷ್ಟರಲ್ಲಿ ರಾಯರ ಮಠದ ಆವರಣದಲ್ಲಿ ಬೃಂದಾವನದಿಂದ ಸ್ವತಃ ರಾಯರೇ ಈ ಲಕ್ಷ್ಮಿ ಹತ್ತಿರ ಬಂದು ಅಳ್ತಾ ಇದ್ಲಂತೆ. ಪಾಪ ಲಕ್ಷ್ಮಿ, ನಾನು ಏನು ಕರ್ಮ ಮಾಡಿದ್ದೀನೋ, ನನಗೆ ಈ ಜನ್ಮದಲ್ಲಿ ಈ ಥರ ಅನುಭವಿಸ್ತಾ ಇದ್ದೀನಲ್ಲ ರಾಯರೇ ಅಂತ ಒಂದು ನೋವಾದರೆ, ಯಾವಾಗ ನಿಮ್ಮನ್ನು ನೋಡ್ತೀವೋ, ಯಾವಾಗ ಒಳಗಡೆ ಬರ್ತೀನೋ ಅನ್ನುವಂತಹ ಆನಂದದ ಕಣ್ಣೀರು ಲಕ್ಷ್ಮಿ ಕಣ್ಣಲ್ಲಿ ಬರ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ರಾಯರೇ ಆಚಾರ್ಯರ ರೂಪದಲ್ಲಿ ಬಂದು ಲಕ್ಷ್ಮಿಯ ಬೆನ್ನನ್ನು ಸವರಿ, ಯೋಚನೆ ಮಾಡಬೇಡಮ್ಮ, ನಿನ್ನ ಪಾಪ ಕರ್ಮಗಳೆಲ್ಲ ಕಳೀತು ಇವತ್ತಿಗೆ, ಇನ್ನು 101 ದಿನದಲ್ಲಿ ನಾನು ನಿನ್ನ ಮನೆಗೆ ಬರ್ತೀನಿ, ನಿನ್ನ ಕಷ್ಟಗಳನ್ನೆಲ್ಲ ಪರಿಹರಿಸ್ತೀನಿ, ಯೋಚನೆ ಮಾಡಬೇಡ, ಇನ್ನು ಮುಂದೆ ನೀನು ಚೆನ್ನಾಗಿರ್ತೀಯ ಅಂತ ರಾಯರು ಇವಳು ಬೃಂದಾವನದ ಹತ್ರ ಹೋಗೋದಕ್ಕೂ ಮೊದಲೇ ಹೇಳಿಬಿಟ್ರಂತೆ. ನೋಡಿ, ಇದನ್ನು ರಾಯರ ಮೇಲಿನ ಭಕ್ತಿ ಅನ್ನೋದು. ಲಕ್ಷ್ಮಿಗೆ ಕೈ ಎತ್ತಿ ಮುಗಿಯೋದಕ್ಕಾಗಲ್ಲ, ಹೀಗೆ ಕೈ ಮುಗಿಯೋದಕ್ಕೂ ಆಗಲ್ಲ, ಕೈ ಎತ್ತೋದಕ್ಕೆ ಆಗಲ್ಲ, ಕೈ ಮುಗಿಯೋದಿಲ್ಲಿ ಪಾಪ. ಲಕ್ಷ್ಮಿ ಕೈ ಎತ್ತಿ ಮುಗಿಲಿಲ್ಲ, ಆದರೆ ತನ್ನ ಮನಸ್ಸನ್ನು ತಾನು ಕುಳಿತ ಸ್ಥಳದಿಂದಲೇ ರಾಯರ ಹತ್ತಿರ ಕಳಿಸಿದ್ಲು. ರಾಯರೇ ಲಕ್ಷ್ಮಿ ಹತ್ತಿರ ಬಂದ್ಬಿಟ್ರು. ಬಂದು, ಯೋಚನೆ ಮಾಡಬೇಡಮ್ಮ, ನಿನ್ನ ಪಾಪ ಕರ್ಮಗಳೆಲ್ಲ ಕಳೀತು, ಇನ್ನು ಮುಂದೆ ನೀನು ಚೆನ್ನಾಗಿರ್ತೀಯ ಅಂತ ಸ್ವತಃ ರಾಯರೇ ಲಕ್ಷ್ಮಿಗೆ ಹೇಳಿದ್ರಂತೆ. ಅದನ್ನು ಹಿಂದಿನ ಸಂಚಿಕೆಯಲ್ಲಿ ಲಕ್ಷ್ಮಿ ಹೇಳಿದ್ದನ್ನು ನೀವೆಲ್ಲ ನೋಡಿದ್ದೀರಾ. ಆದ್ದರಿಂದ ನಾನು ನಿಮಗೆ ಹೇಳೋದಿಷ್ಟೇ, ಇಲ್ಲಿಂದ ನೀವು ಮಂತ್ರಾಲಯಕ್ಕೆ ಬಹಳ ಆನಂದದಿಂದ ಸಂಭ್ರಮದಿಂದ ಹೋಗಿರ್ತೀರ ಅಲ್ವಾ. ರಾಯರ ಬೃಂದಾವನದ ಮುಂದೆ ನೀವು ನಿಂತಾಗ 2 ತಪ್ಪುಗಳನ್ನು ದಯವಿಟ್ಟು ಯಾರು ಮಾಡಬೇಡಿ. ಅದೇನು ಅಂತಂದರೆ, ಮೊದಲನೇದಾಗಿ ರಾಯರ ಮುಂದೆ ನೀವು ಕೈ ಚಾಚಬಾರ್ದು. ಯಾಕೆ ಅಂತಂದರೆ, ನೀವು ರಾಯರ ಭಕ್ತರು ಅಂತಂದರೆ ನೀವು ಅತ್ಯಂತ ಶ್ರೀಮಂತರು ಅಂತಲೇ ಅರ್ಥ. ನಾವು ಯಾರ ಹತ್ರನೂ ಕೈ ಚಾಚಲ್ಲ ಅಂತಾರಲ್ಲ, ಹಾಗೆ ರಾಯರ ಮುಂದೆಯೂ ಕೂಡ ನೀವು ಕೈಗಳನ್ನು ಚಾಚಬೇಡಿ. ಹಾಗಾದ್ರೆ ಏನು ಮಾಡಬೇಕು? ಕೈಗಳನ್ನು ಮುಗಿಬೇಕು ರಾಯರಿಗೆ. ಈ ರೀತಿ ಕೈಗಳನ್ನು ಮುಗಿಬೇಕು. ಹಾಗೆಯೇ ಕಣ್ತುಂಬ ನೀವು ರಾಯರನ್ನು ನೋಡಬೇಕು, ರಾಯರ ಬೃಂದಾವನವನ್ನು ನೋಡಬೇಕು. ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ, ನನಗೆ ಬಹುತೇಕ ಸಮಯದಲ್ಲಿ ನಾನು ಬೃಂದಾವನವನ್ನು ನೋಡ್ತಾ ಇದ್ದರೆ, ಕೈ ಮುಗಿದು ಹೀಗೆ ನೋಡ್ತಾ ಇದ್ದರೆ ನನಗೆ ಬೃಂದಾವನ ಕಾಣಲ್ಲ, ರಾಯರೇ ಕಾಣಿಸ್ತಾ ಇರ್ತಾರೆ. ಯಾಕೆ ರಾಯರು ಕಾಣಿಸ್ತಾರೆ ಅಂತಂದರೆ, ನನ್ನೊಳಗೆ ನಾನು ರಾಯರನ್ನು ತುಂಬಿಕೊಂಡಿದ್ದೀನಿ. ಅಂತಹ ಭಕ್ತಿ ಭಾವದಿಂದ ನೀವು ರಾಯರನ್ನು ನಿಮ್ಮೊಳಗೆ ತುಂಬಿಕೊಂಡು ರಾಯರ ಬೃಂದಾವನದ ಮುಂದೆ ನಿಂತರೆ ನಿಮಗೂ ಕೂಡ ರಾಯರು ಕಾಣಿಸ್ತಾರೆ. ಹಾಗೆ ರಾಯರು ಕಾಣಿಸುವಾಗ ನೀವು ಕಣ್ಣುಗಳನ್ನು ಮುಚ್ಚಬಾರ್ದು. ನಾನು ಅದನ್ನು ನೋಡಿದ್ದೀನಿ. ಬೃಂದಾವನದ ಮುಂದೆ ನಿಂತು ಕಣ್ಣು ಮುಚ್ಕೊಂಡಿರ್ತಾರೆ, ಹೀಗೆ ಇಟ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಟಿರ್ತಾರೆ. ನೀವು ಮಂತ್ರಾಲಯಕ್ಕೆ ಹೋಗದೆ ಕಣ್ತುಂಬ ರಾಯರನ್ನು ನೋಡೋದರಿಂದ ನೋಡೋದಕ್ಕೆ ಅಲ್ವಾ.
ರಾಯರ ಬೃಂದಾವನವನ್ನು ನೋಡಿದ್ರೇ ಎಷ್ಟೋ ಜನ್ಮಗಳ ಪಾಪಕರ್ಮಗಳು ಕಳೆದೋಗುತ್ತಂತೆ. ಹಾಗಿರುವಾಗ ಮಂತ್ರಾಲಯಕ್ಕೆ ಹೋದಾಗ ನೀವು ಕಣ್ಣು ಮುಚ್ಚದೆ ರಾಯರ ಬೃಂದಾವನವನ್ನು ನೋಡಬೇಕೇ ವಿನಃ ಜೊತೆಗೆ ಅಲ್ಲಿ ನನಗೆ ಅದು ಬೇಕು ಇದು ಬೇಕು ಅನ್ನುವಂತಹ ಯಾವುದೇ ಅಪ್ಲಿಕೇಶನನ್ನು ಹಾಕದೆ ರಾಯರಿಗೆ ನೀವು ಇಷ್ಟು ಹೇಳಬೇಕು, ರಾಯರೇ ಯಾವ ಜನ್ಮದ ಕರ್ಮವೋ ಗೊತ್ತಿಲ್ಲ, ಕಷ್ಟಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ. ಇವತ್ತು ನೀವು ನನ್ನ ಜೊತೆ ಇದ್ದು ನನ್ನ ಮನೆಗೆ ಬಂದು ಸದಾ ನನ್ನ ಕೈ ಹಿಡಿದು ಮುನ್ನಡೆಸಿ ನಿಮ್ಮನ್ನು ನಾನು ನಂಬಿದ್ದೀನಿ, ನನ್ನ ಜೊತೆಯಲ್ಲಿ ಇದ್ಬಿಡಿ, ಅಷ್ಟು ಸಾಕು ನನಗೆ ಅಂತ ನೀವು ಕೇಳಿದ್ರೆ ನಿಮ್ಮ ಬದುಕನ್ನು ರಾಯರು ಖಂಡಿತವಾಗಲೂ ಬಂಗಾರ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ರಾಯರು ಖಂಡಿತವಾಗಲೂ ದೂರ ಮಾಡ್ತಾರೆ. ಆದರೆ ನೀವು ಸತ್ಯದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ಇರಬೇಕು. ಸತ್ಯ ಧರ್ಮ ರಥಾಯಚ ಅಂತ ರಾಯರನ್ನು ಯಾಕೆ ಕರೀತಾರೆ ಅಂತಂದರೆ, ರಾಯರು ಯಾಕೆ ಅವರಿಗೆ ಅಷ್ಟು ಶಕ್ತಿ ಅಂತಂದರೆ, ಎಂತಹ ಕಷ್ಟ ಬಂದರೂ ಏನೇ ನೋವುಗಳು ಬಂದರೂ ಅವರು ಸತ್ಯದ ದಾರಿಯನ್ನು ಅವರು ಬಿಡಲಿಲ್ವಂತೆ, ಧರ್ಮದ ದಾರಿಯನ್ನು ಬಿಡಲಿಲ್ವಂತೆ. ಯಾರು ಸತ್ಯದ ದಾರಿಯನ್ನು ಬಿಡೋದಿಲ್ವೋ, ಯಾರು ಧರ್ಮದ ದಾರಿಯಿಂದ ಹೊರಗೆ ಹೋಗೋದಿಲ್ವೋ ಅಂಥವರ ಜೊತೆ ಸದಾ ರಾಯರು ಇದ್ದೇ ಇರ್ತಾರೆ. ಆದ್ದರಿಂದ ರಾಯರ ಮಠಕ್ಕೆ ಹೋದಾಗ, ಮಂತ್ರಾಲಯಕ್ಕೆ ಹೋದಾಗ, ರಾಯರ ಬೃಂದಾವನದ ಮುಂದೆ ನಿಂತಾಗ ನೀವು ಇನ್ನು ಮುಂದೆ ಕೈ ಚಾಚುವಂತಹ ಕೆಲಸನೂ ಮಾಡಬೇಡಿ, ಕಣ್ಮುಚ್ಚುವಂತಹ ಕೆಲಸವನ್ನು ಮಾಡಬೇಡಿ. ಹಾಗೆಯೇ ರಾಯರಿಗೆ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳುವಂತಹ ಕೆಲಸವನ್ನು ಕೂಡ ನೀವು ಮಾಡಬೇಡಿ. ಅವರೇ ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾರೆ. ರಾಯರಿಗೆ ಗೊತ್ತಾಗದೇ ಇರುವಂಥದ್ದು ಏನಿದೆ, ನೀವು ಭಕ್ತಿಯಿಂದ ರಾಯರನ್ನು ನಮಸ್ಕರಿಸಿ ಕಣ್ತುಂಬ ರಾಯರ ಬೃಂದಾವನವನ್ನು ದರ್ಶನವನ್ನು ಮಾಡಿ ನಿಮ್ಮ ಮನೆಗಳಿಗೆ ಹಿಂತಿರುಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಎಲ್ರಿಗೂ ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರೆ ಸರಿ ದ ನಿ ಸರಿ ಗ ಮ ಗರಿ ದ ನಿ ರೆ ಸರಿ ಂ ತೋಂ ತ ನ ತ ರಿ ಂ ತೋಂ